ಇಬ್ರು ಕೈಗೂ ಚಿಕ್ನಾಯ್ ಕೆಳ ಚಿಪ್ಪು ಬಂದೇ ಬಿಡ್ತು. ಅಲ್ಲ ಬಾಮೈದ, ಅವಳಂತೂ ಗೊಬ್ಬರ ತಿಂತಾಳೆ, ನಿಮಗಾದ್ರೂ ಬುದ್ಧಿ ಬೇಡವಾ? ನಿಮ್ಮ ಅಪ್ಪಯ್ಯ 25 ವರ್ಷದಿಂದ ವಿಶ್ವಾಮಿತ್ರನ ಹಠ ಮಾಡ್ಕೊಂಡು ಕೂತಿರೋದು. ಇದ್ದಕ್ಕಿದ್ದಾಗೆ ಟ್ಯಾಕ್ಸ್ ಸೈನ್ ಮಾಡಿಬಿಡ್ತಾರೆ. ಅಂದ್ರೆ ಅಯ್ಯ, ಫೋರ್ಜರಿ. ಏನೋ ಒಂದು ಅಪ್ಪಯ್ಯನ ಸಿಗ್ನೇಚರ್ ಇದ್ರ ಮೇಲೆ ಇದೆಯೋ ಇಲ್ವೋ? ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿ ಈ ಪೇಪರ್ಸ್ನ ರೆಡಿ ಮಾಡಿದ್ದೀನಿ. ಅಣ್ಣಯ್ಯ, ಸುಪ್ರೀಂ ಕೋರ್ಟ್ಗೆ ಹೋದ್ರು ಇದು ಫೋರ್ಜರಿ ಅಂತ ಗೊತ್ತಾಗಲ್ಲ. ಅಯ್ಯೋ ಮುಂಚೆ ಹೆಂಗಸರು ಬುದ್ಧಿ ಮೊಣಕಾಲ್ ಕೆಳಗೆ ಅಂತ ನಿನ್ನ ನೋಡೇ ಹೇಳಿರೋದು. ನಾನೊಬ್ಬ ಲಾಯರಾಗಿ ಹೇಳ್ತೀನಿ ಕೇಳು. ಅಕಸ್ಮಾತ್ ಇದಕ್ಕೆ ನಿಮ್ಮ ಅಪ್ಪನೇ ಸೈನ್ ಮಾಡಿದ್ರು ಅಷ್ಟು ಸುಲಭವಾಗಿ ಈ ಆಸ್ತಿ ನಿಮ್ಮಿಬ್ರಿಗೂ ಸಿಗೋಲ್ಲ. ಪದ್ಧತಿ ಪ್ರಕಾರ ಆಸ್ತಿ ಬದಲಾವಣೆ ಟೈಮಲ್ಲಿ ಮೈಸೂರು ರಾಜಮನೆತನಕ್ಕೆ ಸಂಬಂಧಪಟ್ಟವರು 4 ಜನ ಸಾಕ್ಷಿ ಇರಬೇಕು. ಆ ಮನೆತನದವರು ಈ ಪತ್ರನ ಚೆಕ್ ಮಾಡಬೇಕು. ಜೊತೆಗೆ ನಿಮ್ಮಪ್ಪ ಇನ್ನ ಏಕಾಂತವಾಗಿ ಪ್ರಶ್ನೆ ಮಾಡಬೇಕು. ಪೂರ್ತಿ ಮನಸ್ಸಿಂದ ಈ ವಿಲ್ ಮಾಡಿದ್ದೀನಿ ಅಂತ ನಿಮ್ಮಪ್ಪಯ್ಯ ಹೇಳಬೇಕು. ಆಮೇಲೆ ಈ ಪೇಪರ್ ಮೇಲೆ ಆ ಮನೆತನದವರ ಸಾಕ್ಷಿ ಬೀಳಬೇಕು. ಆಗ ಈ ಪೇಪರ್ಗೆ ಜೀವ ಬರುತ್ತೆ. ಇಲ್ಲ ಅಂದ್ರೆ ಸತ್ತೋಗಿರೋ ನಿಮ್ಮ ತಮ್ಮನೂ ಒಂದೇ, ಈ ಪೇಪರು ಒಂದು. ಆತರಕ್ಕಿದ್ದು ಗೋತ್ರ ಕೆಡಿಸ್ಕೊಳ್ಳೋ ಥರ ಮಾಡ್ಕೋಬೇಡಿ. ಈ ಫೋರ್ಜರಿ ವಿಷಯ ಏನಾದ್ರು ಬಯಲಾದರೆ ಇಡೀ ಕೊಡಸ್ತಿ ಮೇಲೆ ನಿಮ್ಮ ಘನತೆ ಗೌರವ ಎಲ್ಲ 3 ಕಾಸಿಗೆ ಹರಾಜಾಗುತ್ತೆ. ಮಿಸ್ ಕಾಲ್ಗೆ ಹೋದ ಮಾನ ಮೊಬೈಲ್ ಕೊಟ್ಟರು ಬರಲ್ಲ, ತಿಳ್ಕೊಳ್ಳಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.